ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 20ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಒಂದು ರಾಜ್ಯದ ರಾಜ್ಯಪಾಲರು ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು ಅಂತ ಪ್ರಶ್ನೆ. ಆಯ್ಕೆಗಳು: ಮುಖ್ಯಮಂತ್ರಿಯವರಿಗೆ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ, ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಯಾವುದೇ ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆನ ಸಲ್ಲಿಸಬೇಕಾದ್ರೆ, ತಮ್ಮ ರೆಸಿಗ್ನೇಷನ್ ಅನ್ನು ಕೊಡಬೇಕಾದ್ರೆ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗುತ್ತೆ. ರೀಸೆಂಟ್ ಆಗಿ ತೆಲಂಗಾಣದ ರಾಜ್ಯಪಾಲರಾದಂತಹ ತಮಿಳಿಸೈ ಸೌಂದರರಾಜನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆನ ಕೊಡ್ತಾರೆ. ಇವರು ತೆಲಂಗಾಣದ ರಾಜ್ಯಪಾಲರೂ ಆಗಿದ್ದಾರೆ, ಅದರ ಜೊತೆಗೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಕೂಡ ಆಗಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತೆಲಂಗಾಣದ ರಾಜ್ಯಪಾಲರು ಯಾರು? ತಮಿಳಿಸೈ ಸೌಂದರರಾಜನ್, ಮತ್ತು ಇವರೇ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಕೂಡ ಆಗಿರ್ತಾರೆ. ಈ ತೆಲಂಗಾಣದ ರಾಜ್ಯಪಾಲರು ತಮಿಳಿಸೈ ಸೌಂದರರಾಜನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆನ ಕೊಟ್ಟಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಅವರಿಗೆ ಕೊಟ್ಟಿರ್ತಾರೆ. ಈ ಒಂದು ಕಾನ್ಸೆಪ್ಟ್ ಬಹಳ ನಮಗೆ ಗೊತ್ತಾಗಬೇಕು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನ್ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ತಾರೆ, ರಾಜ್ಯದ ರಾಜ್ಯಪಾಲರು ಯಾರಿಗೆ ರಾಜೀನಾಮೆನ ಸಲ್ಲಿಸಬೇಕು? ರಾಷ್ಟ್ರಪತಿಯವರಿಗೆ ರಾಜೀನಾಮೆನ ಸಲ್ಲಿಸಬೇಕಾಗತ್ತೆ. ಯಾವ ವಿಧಿಯ ಅಡಿ ಇದಕ್ಕೆ ಸಂಬಂಧ ಬರುತ್ತೆ? ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಯಾವ ವಿಧಿ ಇದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಆರ್ಟಿಕಲ್ 156 156ನೇ ವಿಧಿ ಏನಿದೆ ಅದು ಒಂದು ರಾಜ್ಯದ ರಾಜ್ಯಪಾಲರ ಅಧಿಕಾರದ ಅವಧಿ ಮತ್ತು ಆ ರೆಸಿಗ್ನೇಷನ್ ಕೊಡುವಂತಹ ಪ್ರೊಸೀಜರ್ ಏನಿದೆ ಅದಕ್ಕೆ ಸಂಬಂಧಪಡುತ್ತೆ. ಇದನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಒಂದು ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆನ ಯಾವ ವಿಧಿಯ ಅಡಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಅಂತಂದ್ರೆ 156ನೇ ವಿಧಿ ಇದಕ್ಕೆ ಸಂಬಂಧಪಡುತ್ತೆ. ಮತ್ತು ರಾಜ್ಯದ ರಾಜ್ಯಪಾಲರ ಒಂದು ಅವಧಿ ಎಷ್ಟಿರುತ್ತೆ ಅಂದ್ರೆ 5 ವರ್ಷದ ಅವಧಿಗೆ ಅವರು ಅಧಿಕಾರ ಇರುತ್ತೆ. ಅದರ ಜೊತೆಗೆ ರಾಷ್ಟ್ರಪತಿಯವರು ಇಚ್ಛೆ ಇತ್ತು ಅಂತಂದ್ರೆ 5 ವರ್ಷದ ನಂತರ ಕೂಡ ಅವರು ಅಧಿಕಾರವನ್ನ ಹೊಂದಿರಬಹುದು. ಕೇವಲ 5 ವರ್ಷ ಅಂತ ಮಾತ್ರ ಅಲ್ಲ, ರಾಷ್ಟ್ರಪತಿಯವರ ಇಚ್ಛೆಯ ಅನುಸಾರ 5 ವರ್ಷದ ನಂತರ ಕೂಡ ಅವರು ಆಫೀಸಲ್ಲಿ ಅಂದ್ರೆ ಅಧಿಕಾರದ ಅವಧಿಯಲ್ಲಿ ಮುಂದುವರಿಯಬಹುದು. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ರಾಜ್ಯದ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ಅದನ್ನು ಕೂಡ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾವ ವಿಧಿಯ ಅಡಿಯಲ್ಲಿ ನೇಮಕ ಮಾಡ್ತಾರೆ? ಆರ್ಟಿಕಲ್ 155 ಆರ್ಟಿಕಲ್ಸ್ಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಯಾವ ವಿಧಿಯ ಅಡಿಯಲ್ಲಿ? ಟ್ರಿಕ್ಕಿಯಾಗಿ ಮಾಡೋದೇ ವಿಧಿಗಳನ್ನು ಕೊಟ್ಟು ಟ್ರಿಕ್ಕಿ ಮಾಡ್ತಾರೆ ಕ್ವಶನ್ ಅನ್ನ. ಸೊ ಆರ್ಟಿಕಲ್ 155 ಏನ್ ಹೇಳುತ್ತೆ? ಒಂದು ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಈ ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ? ಅಪಾಯಿಂಟ್ಮೆಂಟ್ ಮಾಡೋದು ರಾಷ್ಟ್ರಪತಿಯವರು, ಹಾಗೆ ರೆಸಿಗ್ನೇಷನ್ ತೆಗೆದುಕೊಳ್ಳೋರು ಕೂಡ ರಾಷ್ಟ್ರಪತಿಯವರು. ಹಾಗೆ ಅವರ ಇಚ್ಛೆಯ ಅನುಸಾರ, ರಾಷ್ಟ್ರಪತಿಯವರ ಇಚ್ಛೆಯ ಅನುಸಾರ 5 ವರ್ಷದ ನಂತರ ಕೂಡ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿರಬಹುದು. ಆದರೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡ್ತಾರೆ ಅದು ಬಹಳ ನಮಗೆ ಗೊತ್ತಾಗಬೇಕು. ಮುಖ್ಯವಾಗಿ ಆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸ್ಟಾರ್ ಮಾರ್ಕ್ ಹಾಕೋಬೇಕು. ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ? ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಯಾರಿಗೆ? ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಉತ್ತರ ಕೊರಿಯಾ ಯಾವ ಸಮುದ್ರ ತೀರದ ಗಡಿಯನ್ನ ಹೊಂದಿದೆ? ಪ್ರಶ್ನೆ. ಆಯ್ಕೆಗಳು: ಹಳದಿ ಸಮುದ್ರ ಮತ್ತು ಜಪಾನ್ ಸಮುದ್ರ, ಜಪಾನ್ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ಫಿಲಿಪೈನ್ಸ್ ಸಮುದ್ರ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ.
ಉತ್ತರ ಕೊರಿಯಾ ಈ ಹಳದಿ ಸಮುದ್ರ LOC ಮತ್ತು ಸಿ ಆಫ್ ಜಪಾನ್ ಸಮುದ್ರದ ಜೊತೆ ಗಡಿಯನ್ನ ಅಂದ್ರೆ ಗಡಿರೇಖೆಯನ್ನ ಹೊಂದಿದೆ. ರೀಸೆಂಟ್ ಆಗಿ ದಕ್ಷಿಣ ಕೊರಿಯಾ ಒಂದು ಆರೋಪವನ್ನ ಮಾಡ್ತಾ ಇದೆ. ಏನು ಆರೋಪವನ್ನ ಮಾಡ್ತಾ ಇದೆ ಅಂತಂದ್ರೆ, ಉತ್ತರ ಕೊರಿಯಾ ಸುಮಾರು 7,000 ಕಂಟೈನರ್ಗಳಷ್ಟು ಶಸ್ತ್ರಾಸ್ತ್ರಗಳನ್ನ ರಷ್ಯಾಗೆ ಒಂದು ಸರಬರಾಜು ಮಾಡಿದೆ ಕಳೆದ 1 ವರ್ಷದ ಅವಧಿಯಲ್ಲಿ. ಯಾಕೆ ಸರಬರಾಜು ಮಾಡಿದೆ? ಉಕ್ರೇನ್ ವಿರುದ್ಧ ಏನು ರಷ್ಯಾ ಯುದ್ಧ ಮಾಡ್ತಾ ಇದೆ, ಆ ಉಕ್ರೇನ್ ವಿರುದ್ಧದ ಹೋರಾಟದಲ್ಲಿ ರಷ್ಯಾಗೆ ಸಹಾಯವನ್ನ ಮಾಡ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಉತ್ತರ ಕೊರಿಯಾ ಮಾಡ್ತಾ ಇದೆ. ಎಷ್ಟು ಮಾಡಿದೆ? 7,000 ಕಂಟೈನರ್ಗಳಷ್ಟು ಒಂದು ಏನು ಸಾಮಗ್ರಿಗಳೇನು ಬರುತ್ತೆ, ರಕ್ಷಣಾ ಸಾಮಗ್ರಿಗಳು ಅಂದರೆ ಏನು ಡಿಫೆನ್ಸ್ ರಿಲೇಟೆಡ್ ಆಗಿ ಇಕ್ವಿಪ್ಮೆಂಟ್ಸ್ಗಳು ಏನೇನು ಬರುತ್ತೆ ಅದನ್ನು ಸರಬರಾಜು ಮಾಡಿದೆ ಅಂತ ಹೇಳಿ ಇಲ್ಲಿ ದಕ್ಷಿಣ ಕೊರಿಯಾ ಆರೋಪವನ್ನು ಮಾಡ್ತಾ ಇದೆ. ನಾವು ಜಾಗತಿಕ ನಕ್ಷೆಯನ್ನು ನೋಡಿದಾಗ ಉತ್ತರ ಕೊರಿಯಾ ಈ ಒಂದು ಭಾಗದಲ್ಲಿ ಉತ್ತರ ಕೊರಿಯಾ ಬರುತ್ತೆ. ಉತ್ತರ ಕೊರಿಯಾದ ಕೆಳಗಡೆ ದಕ್ಷಿಣ ಕೊರಿಯಾ ಬರುತ್ತೆ. ದಕ್ಷಿಣ ಕೊರಿಯಾ ಏನ್ ಹೇಳ್ತಾ ಇದೆ? ಉತ್ತರ ಕೊರಿಯಾ ಈ ಒಂದು ರಷ್ಯಾಗೆ ಸುಮಾರು 7,000 ಕಂಟೈನರ್ಗಳಷ್ಟು ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಿದೆ. ಯಾಕೆ ಸರಬರಾಜು ಮಾಡಿದೆ? ಉಕ್ರೇನ್ ವಿರುದ್ಧ ಏನು ಹೋರಾಟ ಮಾಡ್ತಾ ಇದೆ, ಯುದ್ಧ ಏನ್ ಮಾಡ್ತಾ ಇದೆ, ಆ ಕಾರಣಕ್ಕಾಗಿ ಸರಬರಾಜು ಮಾಡಿದೆ ಅಂತ. ಸೊ ನಮಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಕೊರಿಯಾ ಎಲ್ಲಿ ಬರುತ್ತೆ? ಸೊ ನಾವು ಈ ಕಡೆ ಮ್ಯಾಪ್ ಅನ್ನ ನೋಡಿದಾಗ ಸೊ ನಾರ್ತ್ ಕೊರಿಯಾ, ಉತ್ತರ ಕೊರಿಯಾ ಈ ಭಾಗದಲ್ಲಿ ಬರುತ್ತೆ, ಅಂದ್ರೆ ಇಲ್ಲೇ ಇದೆ ಉತ್ತರ ಕೊರಿಯಾ. ಸೊ ಉತ್ತರ ಕೊರಿಯಾದ ಕೆಳಗಡೆ ಸೌತ್ ಕೊರಿಯಾ ಬರುತ್ತೆ. ಸೌತ್ ಕೊರಿಯಾ ಈ ಭಾಗದಲ್ಲಿ ಬರುತ್ತೆ. ಈ ಸೌತ್ ಕೊರಿಯಾ ಮತ್ತು ಉತ್ತರ ಕೊರಿಯಾ ಎರಡೂ ಕಡೆ ನಾವು ಅಬ್ಸರ್ವ್ ಮಾಡಿದ್ರೆ, ಉತ್ತರ ಕೊರಿಯಾದ ಒಂದು ಪಶ್ಚಿಮಕ್ಕೆ ನಾವು ಅಬ್ಸರ್ವ್ ಮಾಡಿದ್ರೆ, ಪಶ್ಚಿಮಕ್ಕೆ ಈ ಕಡೆ ಎಡಗಡೆ ಅಬ್ಸರ್ವ್ ಮಾಡಿದ್ರೆ LOC ಬರುತ್ತೆ. LOC ಹಳದಿ ಸಮುದ್ರ ಬರುತ್ತೆ. ಉತ್ತರ ಕೊರಿಯಾದ ಬಲಭಾಗಕ್ಕೆ ಅಂದ್ರೆ ಪೂರ್ವ ಭಾಗಕ್ಕೆ ನಾವು ನೋಡಿದಾಗ ಸಿ ಆಫ್ ಜಪಾನ್ ಸಮುದ್ರ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಏನಾಗುತ್ತೆ? ಈಸ್ಟ್ ಚೈನಾ ಸಿ ಬರುತ್ತೆ. ಬಟ್ ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾಗಿರೋದು LOC ಹಳದಿ ಸಮುದ್ರ ಮತ್ತು ಸಿ ಆಫ್ ಜಪಾನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಾಫಿಕಲ್ ಐಡೆಂಟಿಟಿ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ನಮಗೆ ಗೊತ್ತಿರಬೇಕು. ಎಕ್ಸಾಮ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವುದಾದ್ರೂ ಕಂಟ್ರಿ ನ್ಯೂಸ್ ಅಲ್ಲಿ ಇದ್ದಾಗ ಅದರ ಸುತ್ತಮುತ್ತ ಯಾವ ದೇಶಗಳಿದೆ ಮತ್ತು ಯಾವ ಸಮುದ್ರಗಳಿದೆ ಅದನ್ನ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ತಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವ್ಲಾದಿಮಿರ್ ಪುಟಿನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ಸ್ ಅನ್ನ ನೋಡೋಣ. ಉಕ್ರೇನ್, ರಷ್ಯಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ರಷ್ಯಾದ ಅಧ್ಯಕ್ಷರಾಗಿ ವ್ಲಾದಿಮಿರ್ ಪುಟಿನ್ ಅವರು ಆಯ್ಕೆಯಾಗ್ತಾರೆ. ಅವರು 5ನೇ ಅವಧಿಗೆ ಅಂದ್ರೆ 5ನೇ ಅವಧಿಗೆ 5ನೇ ಬಾರಿಗೆ ಈ ಒಂದು ಪದವಿಯನ್ನು ಪಡ್ಕೋತಾರೆ. ರಷ್ಯಾ ದೇಶದ ಅಧ್ಯಕ್ಷರಾಗಿ 5ನೇ ಅವಧಿಗೆ ಅವರು ಆಯ್ಕೆಯಾಗ್ತಾರೆ. ಸೊ ರಷ್ಯಾ ದೇಶದ ಅಧ್ಯಕ್ಷರಾಗಿ ವ್ಲಾದಿಮಿರ್ ಪುಟಿನ್ ಅವರು ಆಯ್ಕೆ ಆಗ್ತಾರೆ. ಇದರ ರಾಜಧಾನಿ ಮಾಸ್ಕೋ ಆಗುತ್ತೆ. ಇಲ್ಲಿನ ಅಧಿಕೃತ ಭಾಷೆ ರಷ್ಯನ್ ಆಗುತ್ತೆ. ಹಾಗೆ ಇಲ್ಲಿನ ಕರೆನ್ಸಿ ಬಂದ್ಬಿಟ್ಟು ರೂಬಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ತಾವು ಗೊತ್ತಿರಬೇಕಾಗುತ್ತೆ. ಕೆಲವೊಂದು ಬಾರಿ ಎಸ್ಪೆಷಲಿ PC ಎಕ್ಸಾಮ್ಸ್ಗಳಲ್ಲಿ ಕರೆನ್ಸಿಗಳನ್ನು ಕೇಳ್ತಾರೆ. ಆ ಪರ್ಟಿಕ್ಯುಲರ್ ದೇಶದ್ದು ಕರೆನ್ಸಿ ಯಾವುದು ಅಂತ. ಈಗ ಎಕ್ಸಾಂಪಲ್ ರಷ್ಯಾ ದೇಶದ ಕರೆನ್ಸಿ ಯಾವುದು ಅಂತ 4 ಆಪ್ಷನ್ಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ರೂಬಲ್ ಕರೆನ್ಸಿ ಆಗುತ್ತೆ. ಯಾವ ರೀತಿ ಇದನ್ನ ನಾವು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಕಂಟ್ರಿ ನ್ಯೂಸಲ್ಲಿ ಇತ್ತು, ತಮಗೆ ನ್ಯೂಸ್ ಪೇಪರನ್ನು ಓದುವಾಗ ಆ ದೇಶದ ಕರೆನ್ಸಿ ನಮಗೆ ಗೊತ್ತಿರಬೇಕು. ರೂಬಲ್ ಅನ್ನೋದು ಆ ದೇಶದ ಕರೆನ್ಸಿ ಆಗುತ್ತೆ. ಯಾವುದು? ರಷ್ಯಾ ದೇಶದ ಕರೆನ್ಸಿ. ಯಾಕಂದರೆ ರಷ್ಯಾ ಇವಾಗ ನ್ಯೂಸಲ್ಲಿ ಇದೆ. ಮುಂದಿನ ಪ್ರಶ್ನೆ, ಅಫ್ಘಾನಿಸ್ತಾನ್ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು 3 ದೇಶಗಳು, 4 ದೇಶಗಳು, 5 ದೇಶಗಳು, 6 ದೇಶಗಳು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅಫ್ಘಾನಿಸ್ತಾನ್ 5 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಫ್ಘಾನಿಸ್ತಾನ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ್ ಏನ್ ಮಾಡಿದೆ ಅಂದ್ರೆ ಏರ್ ಸ್ಟ್ರೈಕ್ ಮಾಡಿದೆ, ಅಂದ್ರೆ ವೈಮಾನಿಕವಾಗಿ ದಾಳಿ ಮಾಡಿದೆ. ಅಫ್ಘಾನಿಸ್ತಾನದ ಪಕ್ತಿಕ್ ಮತ್ತು ಕೋಸ್ಟ್ ಪ್ರಾಂತ್ಯದಲ್ಲಿ ಈ ಒಂದು ದಾಳಿ ನಡೆದಿದೆ. ಯಾಕೆ ದಾಳಿ ಆಗಿದೆ ಅಂತಂದ್ರೆ, ರೀಸೆಂಟ್ ಆಗಿ ಪಾಕಿಸ್ತಾನದ ಉತ್ತರ ವಾಜಿರಿಸ್ತಾನದಲ್ಲಿ ಅಧಿಕಾರಿಗಳು ಸೇರಿದಂತೆ ಒಂದು 7 ಯೋಧರ ಸಾವಿಗೆ ಒಂದು ಅಟ್ಯಾಕ್ ಕಾರಣ ಆಗುತ್ತೆ. ಒಂದು ಭಯೋತ್ಪಾದಕರ ದಾಳಿ ಕಾರಣ ಆಗುತ್ತೆ. ಆ ಭಯೋತ್ಪಾದಕರ ದಾಳಿಯನ್ನ ಪಾಕಿಸ್ತಾನದ ಅಧ್ಯಕ್ಷರು ಖಂಡನೆ ಮಾಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಬಂದ ನೆಕ್ಸ್ಟ್ ಒಂದು ಮೂಮೆಂಟ್ನಲ್ಲಿ ಈ ಒಂದು ದಾಳಿಯಾಗಿದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಆದಂತಹ ಒಂದು ದಾಳಿ ಏನಿದೆ, ಉತ್ತರ ವಾಜಿರಿಸ್ತಾನದಲ್ಲಿ ಏನು ದಾಳಿ ಆಗುತ್ತೆ, ಇದಕ್ಕೆ ಕಾರಣ ಮುಖ್ಯವಾಗಿ ಅಫ್ಘಾನಿಸ್ತಾನ ಅನ್ನೋದು ಪಾಕಿಸ್ತಾನದ ಆರೋಪ ಆಗುತ್ತೆ. ಆ ಆರೋಪಕ್ಕೆ ಉತ್ತರವಾಗಿ ಈ ಒಂದು ದಾಳಿಯನ್ನ ಪಾಕಿಸ್ತಾನ ಏನ್ ಮಾಡಿದೆ, ಅಫ್ಘಾನಿಸ್ತಾನದ ಮೇಲೆ ಮಾಡಿದೆ.
ಯಾವ ಭಾಗದಲ್ಲಿ ಮಾಡುತ್ತೆ? ಪಕ್ತಿಕ್ ಮತ್ತು ಕೋಸ್ಟ್ ಪ್ರಾಂತ್ಯದಲ್ಲಿ ಮಾಡುತ್ತೆ. ಜಾಗತಿಕ ನಕ್ಷೆನ ನೋಡಿದಾಗ ನಮಗೆ ಎಕ್ಸಾಮ್ನಲ್ಲಿ ಕೇಳೋದು ಈ ಒಂದು ಲೊಕೇಶನ್ ನ್ಯೂಸಲ್ಲಿ ಇರೋದ್ರಿಂದ, ಈ ಒಂದು ಕಂಟ್ರಿ ನ್ಯೂಸಲ್ಲಿ ಇರೋದ್ರಿಂದ ಮೇ ಬಿ ಯಾವ ದೇಶಗಳು ಸರೌಂಡಿಂಗಲ್ಲಿ ಇದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಾವು ಜಾಗತಿಕ ನಕ್ಷೆಯನ್ನು ನೋಡೋಣ. ಫಸ್ಟ್ ಜಾಗತಿಕ ನಕ್ಷೆಯಲ್ಲಿ ಈ ಒಂದು ಅಫ್ಘಾನಿಸ್ತಾನ್ ಈ ಭಾಗದಲ್ಲಿ ಅಫ್ಘಾನಿಸ್ತಾನ್ ಬರುತ್ತೆ, ಭಾರತ ಈ ಭಾಗದಲ್ಲಿ ಬರುತ್ತೆ, ಅಫ್ಘಾನಿಸ್ತಾನ್ ಈ ಭಾಗದಲ್ಲಿ ಬರುತ್ತೆ. ಅಫ್ಘಾನಿಸ್ತಾನ್ ಪ್ರಮುಖವಾಗಿ 5 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಒಂದನೇದು ಯಾವುದು ಅಂತಂದರೆ ಅದು ಪಾಕಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೆ ಎರಡನೇದಾಗಿ ಇರಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮೂರನೇದಾಗಿ ಒಂದು ತುರ್ಕಮೇನಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ನಾಲ್ಕನೇದಾಗಿ ಉಜ್ಬೇಕಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೂ 5ನೇದಾಗಿ ತಜಿಕಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಈ ಕೆಳಗಿನ ಯಾವ ದೇಶ ಅಫ್ಘಾನಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಕೂಡ ಆಪ್ಷನ್ಸನ್ನು ಕೊಡ್ಬೋದು. ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಡ್ಯೂರ್ಯಾಂಡ್ ಲೈನ್. ಈ ಡ್ಯೂರ್ಯಾಂಡ್ ರೇಖೆ ಏನಿದೆ ಇದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಆಗುತ್ತೆ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಜೊತೆ ಗಡಿ ರೇಖೆ ಆಗುತ್ತೆ. ಇದು ಎಷ್ಟು ಉದ್ದ ಇದೆ ಅಂದರೆ 2640 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಒಂದು ಗಡಿ ರೇಖೆ ಆಗುತ್ತೆ. ಇನ್ನು ಅಫ್ಘಾನಿಸ್ತಾನ್ ಭಾರತದ ಜೊತೆ ಗಡಿಯನ್ನು ಹಂಚಿಕೊಂಡಿದೆಯಾ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಏನು ಬರುತ್ತೆ ಅಂದರೆ ಪಾಕಿಸ್ತಾನ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇರುವಂತಹ ಕಾಶ್ಮೀರ ಭಾಗ ಏನಿದೆ ಅದು ನಮ್ಮ ಅಫ್ಘಾನಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಟ್ ಇವಾಗ ನಾವು ಅಫಿಷಿಯಲ್ ಆಗಿ ನೋಡೋದಾದರೆ ಅದು ಪಾಕಿಸ್ತಾನ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರುವಂತಹ ಕಾಶ್ಮೀರದ ಭಾಗ ಆಗಿರೋದ್ರಿಂದ ಇವಾಗ ಆ ಪಾಯಿಂಟನ್ನು ನಾವು ಪಕ್ಕಕ್ಕಿಡಬೇಕಾಗತ್ತೆ. ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ರೂ ಕೂಡ ಈ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಭಾರತದ ಭಾಗ ಯಾವುದು ಅಂತಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಾಕಿಸ್ತಾನ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇರುವಂತಹ ಕಾಶ್ಮೀರದ ಭಾಗ ಏನಿದೆ ಅದು ಅಫ್ಘಾನಿಸ್ತಾನಕ್ಕೆ ಅಟ್ಯಾಚ್ ಇದೆ. ಇದು ತಮಗೆ ಗೊತ್ತಿರಬೇಕು, ಎಕ್ಸ್ಟ್ರಾ ಪಾಯಿಂಟ್ ಇದು. ಸೊ ಇದನ್ನು ಇನ್ನೊಂದ್ಸಲ ನಾನು ಅಬ್ಸರ್ವ್ ಮಾಡಬೇಕು. ತಾವು ಅದನ್ನು ಪಾಕಿಸ್ತಾನ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇರುವಂತಹ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಭಾಗ ಏನಿದೆ ಅದು ಅಫ್ಘಾನಿಸ್ತಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಈ ರೇಖೆಗಳ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರೆ. ಈಗ ಡ್ಯೂರ್ಯಾಂಡ್ ರೇಖೆ ಯಾವ 2 ದೇಶಗಳ ನಡುವೆ ಗಡಿ ರೇಖೆ ಆಗಿದೆ ಅಂತಂದರೆ ಅದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಗಡಿ ರೇಖೆ ಆಗುತ್ತೆ. ಅದೇ ರೀತಿ ಮ್ಯಾಕ್ ಮೋಹನ್ ರೇಖೆ ಇದು ಯಾವ 2 ದೇಶಗಳ ನಡುವಿನ ಲೈನ್ ಆಗುತ್ತೆ ಅಂತಂದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಆಗುತ್ತೆ. ಅದೇ ರೀತಿ ರ್ಯಾಡ್ಕ್ಲಿಫ್ ಲೈನ್ ಏನಿದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಆಗುತ್ತೆ. ಸೊ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹಸಿರು ಪ್ರದೇಶ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 78%, 38%, 28%, 8%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಪ್ರಸ್ತುತ ಬೆಂಗಳೂರಿನಲ್ಲಿರುವಂತಹ ಹಸಿರು ಪ್ರದೇಶ ಎಷ್ಟು ಅಂತಂದರೆ 8% ಆಗುತ್ತೆ. ಅಂದರೆ ಪ್ರತಿ 100 ಸ್ಕ್ವೇರ್ ಫೀಟನ್ನು ನಾವು ತೆಗೆದುಕೊಂಡ್ರೆ 8 ಸ್ಕ್ವೇರ್ ಫೀಟ್ ಏನು ಬರುತ್ತೆ ಹಸಿರು ಪ್ರದೇಶ ಬರುತ್ತೆ. ರೀಸೆಂಟಾಗಿ ಬೆಂಗಳೂರು ನಗರಕ್ಕೆ ದೊಡ್ಡ ಕ್ಷಾಮ ಬಂದಿದೆ. ಎಸ್ಪೆಷಲಿ ಈ ವರ್ಷದ ಬೇಸಿಗೆಯಲ್ಲಿ ಒಂದು ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯ ಒಂದು ವರದಿ ಮತ್ತು ಒಂದು ಸ್ಟಡಿ ಏನು ಹೇಳುತ್ತೆ ಅಂತಂದರೆ ಸೊ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಬೆಂಗಳೂರಿಗೆ ಬರಗಾಲದ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳುತ್ತೆ. ಅವರ ಒಂದು ಸ್ಟಡಿ ಪ್ರಕಾರ 1970ರಲ್ಲಿ 1970ಯಲ್ಲಿ ಈ ಬೆಂಗಳೂರಿನಲ್ಲಿ ಸುಮಾರು 78% ಹಸಿರು ಪ್ರದೇಶ ಇತ್ತು. ಬಟ್ ಪ್ರೆಸೆಂಟ್ ಎಷ್ಟಿದೆ? ಓನ್ಲಿ 8% ಇದೆ. ಇವಾಗ ಪ್ರೆಸೆಂಟ್ ಬೆಂಗಳೂರಿನಲ್ಲಿ 86% ಕಟ್ಟಡಗಳಿದೆ, ಅಂದರೆ ಕನ್ಸ್ಟ್ರಕ್ಷನ್ ಆಗಿದೆ. ಅಂದರೆ ಪ್ರತಿ 100 ಸ್ಕ್ವೇರ್ ಫೀಟ್ಗೆ 86 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಬಿದ್ದಂತಹ ನೀರೇನು ಬರುತ್ತೆ, ಮಳೆ ನೀರಿರ್ಬೋದು ಏನೇ ಇರ್ಬೋದು, ಅದು ಇಂಗುವಂತಹ ಸಾಧ್ಯತೆ ಕಮ್ಮಿ. ಸೊ ಇಂಗೋದಿಲ್ಲ, ಯಾಕಂದರೆ ಕಾಂಕ್ರೀಟ್ ಕಾರ್ಡ್ ಆಗಿಬಿಡುತ್ತೆ. ಹಾಗಾಗಿ ಇಂಗುವಂತಹ ಸಾಮರ್ಥ್ಯ ಕಮ್ಮಿ ಆಗುತ್ತೆ. ಯಾವಾಗ ಅದು ಇಂಗೋದಿಲ್ಲ ಆವಾಗ ಅಂತರ್ಜಲದ ಮಟ್ಟ ಹೆಚ್ಚಾಗೋದಿಲ್ಲ. ಸೊ ನೀರು ಬಿದ್ದಂತಹ ನೀರು ಕೆಳಗಡೆ ಭೂಮಿಗೆ ಇಂಗದಾಗ ಆವಾಗ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ 45% ನೀರೇನಿದೆ ಅದು ಅಂತರ್ಜಲದ ಮೇಲೆ ಡಿಪೆಂಡ್ ಇದೆ, ಕೊಳವೆ ಬಾವಿಯ ಅಂತರ್ಜಲದ ಮೇಲೆ ಡಿಪೆಂಡ್ ಇದೆ.
ಬಟ್ ಇವಾಗ ಏನಾಗ್ತಾ ಇದೆ ಸಮಸ್ಯೆ ಅಂತಂದರೆ ನೀರು ಇಂಗದೇ ಇರೋದಕ್ಕೆ ಅಥವಾ ಮಳೆ ಆಗದೆ ಇರೋದಕ್ಕೆ ಮತ್ತು ಹಸಿರಿನ ಪ್ರದೇಶ ಕಮ್ಮಿ ಆಗಿರೋದಕ್ಕೆ ಇವಾಗ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಒಂದು ಅರ್ಬನೈಜೇಷನ್ ಕಾನ್ಸೆಪ್ಟ್ ಇರ್ಬೋದು ಅಥವಾ ಮೋರ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಇರ್ಬೋದು. ಡೆವಲಪ್ಮೆಂಟ್ ಅನ್ನೋದು ಯಾವುದೇ ಪ್ಲೇಸ್ಗೆ ಕೇಂದ್ರೀಕೃತ ಆಗಿಬಿಟ್ರೆ, ಸೊ ಒಂದೇ ಒಂದು ಪ್ಲೇಸ್ಗೆ ಕೇಂದ್ರೀಕೃತ ಆದರೆ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದಕ್ಕೆ ಇದು ಬೆಂಗಳೂರು ಉತ್ತಮ ಉದಾಹರಣೆ ಆಗುತ್ತೆ. ಸೊ ಡೆವಲಪ್ಮೆಂಟ್ ಅನ್ನೋದು ಆಲ್ ಓವರ್ ದ ಕರ್ನಾಟಕ ಆಗಬೇಕು. ಓನ್ಲಿ ಬೆಂಗಳೂರಿಗೆ ಡೆವಲಪ್ಮೆಂಟ್ ಸೀಮಿತ ಆದರೆ, ಕೈಗಾರಿಕೆಗಳು ಸೀಮಿತ ಆದರೆ ಆಬ್ವಿಯಸ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದ್ರೆ ಅಂದರೆ ಮೈಗ್ರೇಷನಿಂದಾನೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ವಲಸೆ ಹೋಗ್ತಾರೆ ಯೂತ್ಸ್, ಎಸ್ಪೆಷಲಿ ಜಾಬ್ಸ್ಗಳನ್ನು ಹುಡ್ಕೊಂಡು ವಲಸೆ ಹೋಗ್ತಾರೆ. ವಲಸೆ ಹೋಗೋದ್ರಿಂದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗೋದ್ರಿಂದ ಲಿವಿಂಗ್ ಕಾನ್ಸೆಪ್ಟ್ ಏನು ಬರುತ್ತೆ ಅಥವಾ ಲಿವಿಂಗಲ್ಲಿ ಏನು ಸ್ಟ್ಯಾಂಡರ್ಡ್ಸ್ ಏನು ಬರುತ್ತೆ ಅದು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲ ಸಮಸ್ಯೆಗಳು ಒಂದಕ್ಕೊಂದು ಲಿಂಕ್ ಆಗುತ್ತೆ. ಹಾಗಾಗಿ ಸೊ ಡೆವಲಪ್ಮೆಂಟ್ ಅನ್ನೋದು ಎಲ್ಲ ಕಡೆ ಒಂದು ಸ್ಪ್ರೆಡ್ ಆಗಿಬಿಟ್ರೆ, ಎಲ್ಲ ಪ್ರದೇಶಕ್ಕೂ ಸ್ಪ್ರೆಡ್ ಆದರೆ ಆವಾಗ ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಪಾಪ್ಯುಲೇಷನ್ದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತಂದರೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನು ಗೌರ್ನಮೆಂಟ್ ಅಂತಂದರೆ, ಡೆವಲಪ್ಮೆಂಟ್ ಅನ್ನೋದು ಎಲ್ಲ ಜಿಲ್ಲೆಗಳಿಗೂ ಅವರು ಕೊಟ್ಟಾಗ ಯಾರು ಕೂಡ ಸೊ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ, ಎಲ್ಲರೂ ಅವ್ರವ್ರ ಊರಲ್ಲೇ ಒಂದು ಏನಾದರೂ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಜಾಬ್ಸ್ಗಳು ಅವೈಲೇಬಲ್ ಇರುತ್ತೆ. ಇಂಡಸ್ಟ್ರೀಸ್ಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗ ಕೂಡ ಅಲ್ಲೂ ಕೂಡ ಪಾಪ್ಯುಲೇಷನ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಟೈಗರ್ ಟ್ರಯಂಪ್ ಎಂಬುದು ಯಾವ ದೇಶಗಳ ನಡುವಿನ ಮಾನವೀಯ ನೆರವು ವಿಪತ್ತು ಪರಿಹಾರ ವ್ಯಾಯಾಮ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು UAE, ಭಾರತ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ಅಮೆರಿಕ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟಾಗಿ ಟೈಗರ್ ಟ್ರಯಂಪ್ ಅನ್ನುವಂತಹ ಒಂದು ಮಾನವೀಯ ನೆರವು ವಿಪತ್ತು ಪರಿಹಾರ ವ್ಯಾಯಾಮವನ್ನು ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಭಾರತ ಮತ್ತು ಅಮೆರಿಕಾದ ನಡುವೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದರೆ INS ಜಲಾಶ್ವದಲ್ಲಿ ನಡೆಯುತ್ತೆ. INS ಜಲಾಶ್ವದಲ್ಲಿ ನಡೆಯುತ್ತೆ. ಹಾಗೆ ರೀಸೆಂಟಾಗಿ ಕೆಲವೊಂದು ಮಿಲಿಟರಿ ಸಮರಾಭ್ಯಾಸಗಳು ಸುದ್ದಿಯಲ್ಲಿದೆ. ಮುಖ್ಯವಾಗಿ ಸದಾ ತನ್ಸಿಕ್ ಅನ್ನೋದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಮಿಲಿಟರಿ ವ್ಯಾಯಾಮ ಆಗುತ್ತೆ. ಹಾಗೆ ಡೆಸರ್ಟ್ ನೈಟ್ ಅನ್ನೋದು ಫ್ರಾನ್ಸ್, UAE ಮತ್ತು ಭಾರತದ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ. ಹಾಗೆ ದೋಸ್ತಿ 16 ಅನ್ನೋದು ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ. ಹೀಗಾಗಿ ಯಾವ ಸಮರಾಭ್ಯಾಸಗಳು ಸುದ್ದಿಯಲ್ಲಿದೆ ಅದನ್ನು ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ನಿಮ್ಮ ಎಕ್ಸಾಮ್ ಹಳೆ ಕ್ವಶನ್ ಪೇಪರ್ಸನ್ನು ತೆಗೆದು ನೋಡಿ ಬೇಕಾದರೆ. ಸೊ ಅಲ್ಲಿ ಕೂಡ ಪ್ರಶ್ನೆಗಳನ್ನು ಈ ರೀತಿ ಕೇಳಿದ್ದಾರೆ. ಇವೆಲ್ಲವನ್ನ ಕೂಡ ತಮಗೆ ಗೊತ್ತಿರಬೇಕು ಮತ್ತು ಹಳೆಯ ಕರೆಂಟ್ ಅಫೇರ್ಸನ್ನು ಕೂಡ ತಾವು ಅಪ್ಡೇಟ್ ಮಾಡ್ಕೋಬೇಕು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಡೇ ಬೈ ಡೇ ತಾವು ಅಪ್ಡೇಟ್ ಮಾಡ್ಕೊಂಡ್ರೆ ಎಲ್ಲ ನೆನಪಿರುತ್ತೆ ಅಂತ ಹೇಳ್ತಾ, ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ. ಈ ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಕ್ಲಾಸ್ ಇರುತ್ತೆ. ಅಂದರೆ ಎವ್ರಿ ಮಂತ್ನ ಒಂದು ಏನು ಪ್ರಚಲಿತ ಘಟನೆಗಳು ಇರುತ್ತೆ, ಸಂಪೂರ್ಣ ಪ್ರಚಲಿತ ಘಟನೆಗಳು, ಆ ಒಂದು ಕ್ಲಾಸ್ ಈ ಒಂದು ಜಾಯಿನ್ ಬಟನ್ನಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ತಾವೇನಾದರೂ ಡೈಲಿ ಕ್ಲಾಸಸನ್ನು ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಆ್ಯಡ್ಸ್ ಫ್ರೀ, ಯಾವುದೇ ರೀತಿ ಆ್ಯಡ್ಸ್ ಬರದೆ ಕ್ಲಾಸನ್ನು ಕೇಳಬೇಕು ಅಂತಂದರೆ ಈ ಜಾಯಿನ್ ಬಟನ್ನಲ್ಲಿ ತಾವು ಜಾಯಿನ್ ಆಗ್ಬೋದು. ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಬರೋದಿಲ್ಲ. ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಸಿಂಗಲ್ ಕ್ಲಾಸ್ನಲ್ಲೇ ಕಂಪ್ಲೀಟ್ ಮಂತ್ನು ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ. ಸೊ ಪ್ರತಿ ಒಂದು ಕರೆಂಟ್ ಅಫೇರ್ಸನ್ನು ನೋಡುವಂತಹ ಅವಶ್ಯಕತೆಯೂ ತಮಗೆ ಇಲ್ಲ. ಸೊ ಇದನ್ನು ತಾವು ಉಪಯೋಗವನ್ನು ಪಡ್ಕೋಬೋದು. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ, ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ಕ್ಲಾಸ್ ನೋಟ್ಸ್ ಮತ್ತು ಟೆಸ್ಟ್, ಸೊ 2 ವರ್ಷದ ಪ್ರಚಲಿತ ಘಟನೆಗಳ ಕ್ಲಾಸು, ನೋಟ್ಸು ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಅದೇ ರೀತಿ KS ಮುಖ್ಯ ಪರೀಕ್ಷೆಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಗ್ರಾಮ ಆಡಳಿತಾಧಿಕಾರಿಯ ಕೋರ್ಸ್ ಅವೈಲೇಬಲ್ ಇರುತ್ತೆ. PDO ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದ್ಸಲ ಆ್ಯಪನ್ನು ಚೆಕ್ ಮಾಡ್ಕೋಬೋದು. ಆ್ಯಪ್ನ ಅಡ್ವಾಂಟೇಜ್ ಏನು ಅಂತಂದರೆ ನೀವು ಮನೆಯಲ್ಲಿ ಕುಳಿತು, ಸೊ ಎಲ್ಲೂ ಹೋಗುವಂತಹ ಅವಶ್ಯಕತೆ ಇಲ್ಲ. ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಜೊತೆಗೆ ಮನೆಯಲ್ಲಿ ಕುಳಿತು ತಮ್ಮ ಎಕ್ಸಾಮ್ಗೆ ತಯಾರಿನ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.